ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಹನ ಕಿಶೋರ್ ವ್ಲಾಗ್. ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಒಂದು ಸೋಪ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಆಫರ್ ಕೊಟ್ಟಿದ್ದೆ. 4 ಸೋಪಿಗೆ ₹300 ಅಂತೇಳಿ. ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು. ಹಾಗೆಯೇ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಆ ಒಂದು ರಿಸಲ್ಟ್ ಕೂಡ ಇದೇ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯೂಟ್ಯೂಬಿಂದನೇ ಅಲ್ವಾ ನಾನು ಫಸ್ಟ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಫಸ್ಟು ನಂದು ಅಂದರೆ ಒಂದು ಏಳಿಗೆ ಅಂತ ಆಗಿದ್ದೆ ಯೂಟ್ಯೂಬು. ಅದರಿಂದ ಯೂಟ್ಯೂಬ್ ಕಸ್ಟಮರ್ಸ್ಗೂ ಕೂಡ ಕೊಡಬೇಕಲ್ವ, ಅಂದರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ಸ್ಗೂ ಕೂಡ ಈ ಒಂದು ಆಫರ್ ಕೊಡಬೇಕು ಅಂತ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇವಾಗಲೂ ಕೂಡ ಈ ಒಂದು ಆಫರ್ ಇದೆ. ನೀವು ಯಾರಾದರೂ ನೋಡಿಲ್ಲ ಅಂತ ಅನ್ನೋರು ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಡಿ10 ಸೋಪ್ ಅಂತೇಳಿ ₹300ಗೆ 4 ಸೋಪ್ ಬರುತ್ತೆ. ಎಲ್ಲ ಪ್ರಾಬ್ಲಮ್ಸ್ಗೂ, ಅಂದರೆ ಇವಾಗ ತುಂಬಾ ಬಿಸಿಲಿರುತ್ತಲ್ವ, ಇವಾಗ ಬೇಸಿಗೆಗಾಲ ಬೇರೆ ಸ್ಟಾರ್ಟ್ ಆಗ್ತಾಯಿದೆ. ಅದರಿಂದ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ನಿಮಗೆ ಟ್ಯಾನ್ ಆಗೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗೆಯೇ ಲೈಟಾಗಿ ಪಿಗ್ಮೆಂಟೇಷನ್ ಇದೆ ಅಂದರೆ ಅದು ಕೂಡ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ಕಮ್ಮಿ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಆಫರ್ ಪ್ರೈಸಲ್ಲಿ ಈ ಒಂದು ಸೋಪ್ ಸಿಗ್ತಾಯಿದೆ. ಅದರಿಂದ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ರಿವ್ಯೂಸು ಕೂಡ ಇದೆ ನೋಡಿ. ನಮ್ಮ ಕಸ್ಟಮರ್ಸು ನಾವು ಹೇಳ್ದಂಗೆ ನಾವು ಯೂಸ್ ಮಾಡ್ಕೊಂಡು ಬಂದಿರೋರ್ದು ಒಳ್ಳೆ ರಿಸಲ್ಟ್ ಇದೆ. ಹಾಗೆಯೇ ಈ ಒಂದು ಕ್ರೀಮ್ ಕೂಡ ನೋಡ್ತಾ ಇರ್ಬೋದು. ಈ ಕ್ರೀಮು ಅಷ್ಟೇ, ಆ ಸೋಪ್ ಜೊತೆಗೆ ಒಂದು ಕ್ರೀಮ್ನ ತೊಗೊಂಡಿರೋರಿಗೆ ಹೆಚ್ಚು ಕಮ್ಮಿ 10-15 ವರ್ಷದಿಂದ ಇದ್ದಂಥ ಪಿಗ್ಮೆಂಟೇಷನ್ ಹೋಗಿದೆ. ತುಂಬ ಒಳ್ಳೆ ರಿಸಲ್ಟ್ ಅಂತೂ ಕೊಟ್ಟಿದೆ. ನಾವು ಹೇಳ್ದಂಗೆ ಅವರು ಕೇಳಿಕೊಂಡು ನಾವು ಯಾವ ರೀತಿ ಅದನ್ನು ಹಚ್ಚಬೇಕು, ಯಾವ ಟೈಮಲ್ಲಿ ಹಚ್ಚಬೇಕು, ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೆಲ್ಲ ನೀಟಾಗಿ ಮಾಡಿಕೊಂಡು ಈ ರೀತಿ ಒಂದು ರಿಸಲ್ಟ್ಗಳನ್ನ ತೊಗೊಂಡಿದ್ದಾರೆ. ಈ ಒಂದು ಕ್ರೀಮು ಅಷ್ಟೇ ತುಂಬ ಯೂಸ್ಫುಲ್ ಆಗಿದೆ. ಇವಾಗಲೂ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಡ್ತಾರಂಥ ನಂಬರ್ಗೆ 2 ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ ಮೆಸೇಜ್ನ ಮಾಡ್ಬೋದು. ಈ ಒಂದು ಕೆಲಸದಲ್ಲೇ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರನೇ ಯೂಟ್ಯೂಬಲ್ಲಿ ವೀಡಿಯೋನ ಹಾಕೋದಕ್ಕೆ ಆಗ್ತಾಯಿಲ್ಲ. ಏಕೆಂದರೆ ಸುಮಾರು ಜನ ಯೂಟ್ಯೂಬಲ್ಲಿ ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಇಲ್ವಲ್ಲ ಅಂತ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗೆಯೇ ಇನ್ನೂ ಒಂದು ಬ್ಲ್ಯಾಕ್ ಏರ್ ಆಯಿಲ್ ಕೂಡ ಮಾಡಿದ್ದೀನಿ. ಅಂದರೆ ಏರು ಬ್ಲ್ಯಾಕ್ ಆಗೋಂಥ ಒಂದು ಹೊಸ್ದಾಗಿ ಒಂದು ಏರ್ ಆಯಿಲ್ ಕೂಡ ಲಾಂಚ್ ಮಾಡಿದ್ದೀನಿ. ಇನ್ಸ್ಟಾದಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ. ಅದು ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಹಾಗೆಯೇ ಒಳ್ಳೆ ರಿಸಲ್ಟ್ ಕೂಡ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಒಂದು ವೀಡಿಯೋನು ಕೂಡ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಒಂದು ಏರ್ ಆಯಿಲ್ನ ಪ್ರಿಪೇರ್ ಮಾಡ್ತೀನಿ ಅಂತ. ಮನೇಲಂತೂ ಎಲ್ಲರಿಗೂ ಇದೇ ಕೆಲಸ ಆಗ್ಬಿಟ್ಟಿದೆ. ಸುಮ್ಮನೆ ಹೇಳ್ಬಾರ್ದು, ನಿಜವಾಗ್ಲೂ ರಾಯರನ್ನ ನಂಬಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ಮನೇಲಿರೋರು ಎಲ್ಲರಿಗೂ ಕೂಡ ಒಂದು ಕೆಲಸ ಸಿಕ್ಕಿದೆ. ನಮ್ಮ ಬಿಸ್ನೆಸ್ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ತಕ್ಕ ಮಟ್ಟಿಗೆ ನಡೀತಾ ಇದೆ. ಎಲ್ಲ ಒಂದು ಸಪೋರ್ಟು ನಿಮ್ಗಳದ್ದೇ ಆಗಿರುತ್ತೆ. ಆದಷ್ಟು ಯಾವಾಗಲೂ ಇದೇ ಥರನೇ ಸಪೋರ್ಟ್ ಮಾಡಿ. ಆದ್ದರಿಂದ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇವಾಗ ನನಗೆ ಫ್ರೀನೇ ಸಿಗ್ತಾಯಿಲ್ಲ ಯೂಟ್ಯೂಬ್ಗೆ ವೀಡಿಯೋ ಮಾಡಿ ಹಾಕೋದಕ್ಕೂ ಕೂಡ. ಅದಕ್ಕೋಸ್ಕರ ನಿಧಾನಕ್ಕೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಪಾರ್ಸಲ್ಸ್ನ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಅಂತ. ಡೈಲಿ ನಮ್ಮ ಮನೇಲಿರೋರೆಲ್ಲ ಸೇರಿಕೊಂಡು ಈ ಒಂದು ಕೆಲಸನ ಮಾಡ್ತಾಯಿದ್ದೀವಿ. ಹಾಗೆಯೇ ಎಲ್ಲ ಪ್ರಾಡಕ್ಟು ಕೂಡ ಅಷ್ಟೇ ಜೆನ್ಯೂನ್ ಪ್ರಾಡಕ್ಟ್ ಆಗಿರುತ್ತೆ. ಹಾಗೆಯೇ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಅದನ್ನು ಇದೇ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಡೈಲಿ ಇಷ್ಟು ಪಾರ್ಸಲ್ಸ್ ಹೋಗ್ತಾಯಿದೆ. ಡೈಲಿ ಇದೇ ಕೆಲಸ ಆಗಿಬಿಟ್ಟಿದೆ. ಈ ಕಡೆ ಸೋಪ್ ಮಾಡೋದಾಗಿರ್ಬೋದು, ಆಯಿಲ್ ಮಾಡೋದಾಗಿರ್ಬೋದು, ಈ ರೀತಿ ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ಮನೇಲಿ ಕೆಲಸನ ಮಾಡ್ತಾಯಿದ್ದೀವಿ. ಇದೆಲ್ಲದಕ್ಕೂ ಸಪೋರ್ಟು ನಿಮ್ಮದೇ ಆಗಿರುತ್ತೆ. ಈ ರೀತಿ ಒಂದು ನಾವು ಬೆಳಿತೀವಿ ಅಂತಂದರೆ ಅದೆಲ್ಲದಕ್ಕೂ ಕಾರಣ ನೀವುಗಳೇ. ನಾನು ಫಸ್ಟು ಯೂಟ್ಯೂಬ್ ಬಂದಮೇಲೆ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಹೋಗಿದ್ದು. ಅದರಿಂದ ಯೂಟ್ಯೂಬಲ್ಲಿರೋರಿಗೂ ಕೂಡ ಆಫರ್ನ ಕೊಡೋಣ ಅಂತೇಳಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ಬೇಕಂದರೆ ಇವಾಗಲೂ ಬುಕ್ಕಿಂಗ್ ಮಾಡ್ಕೊಳ್ಳಿ. ಕ್ರೀಮ್ಗಳಲ್ಲೂ ಇವಾಗ ಒಳ್ಳೊಳ್ಳೆ ಚೇಂಜಸ್ ಮಾಡಿ ಕ್ರೀಮ್ಗಳನ್ನ ಮಾಡಿದ್ದೀವಿ. ಹಾಗೆಯೇ ಸೋಪು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬಾ ಆರ್ಡರ್ಸ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನನಗೆ ಮೋಲ್ಡ್ಗೆ ಹಾಕಿ ಮಾಡೋಕ್ಕಾಗ್ತಾಯಿಲ್ಲ, ಮೋಲ್ಡ್ ಸಾಕಾಗ್ತಿಲ್ಲ ಅಂತ ಈ ಥರ ಯೂಸ್ ಆ್ಯಂಡ್ ಥ್ರೋ ಕಪ್ಪಲ್ಲಿ ನಾನು ಈ ಒಂದು ಸೋಪ್ನ ಮಾಡಿದ್ದೀನಿ. ಈ ರೀತಿ ಒಂದು ಐಟಮ್ಸ್ಗಳನ್ನ ಹಾಕಿ ಸೋಪ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಡೈಲಿ ಸೋಪ್ ಮಾಡ್ತಾಯಿದ್ದೀವಿ. ಹಾಗೆಯೇ ಅದ್ರ ಜೊತೆಗೆ ಏರ್ ಆಯಿಲ್ ಕೂಡ ಮಾಡಬೇಕಲ್ವ, ಅದರಿಂದ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಆರ್ಡರ್ ತೊಗೋಬೇಕು. ಈ ಕಡೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರ್ತಾರೆ, ಅವ್ರಿಗೆಲ್ಲ ರಿಪ್ಲೈ ಮಾಡಬೇಕು. ತುಂಬಾ ಬ್ಯುಸಿ ಇದ್ದೀನಿ. ಅದಕ್ಕೋಸ್ಕರನೇ ನಾನು ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ ಯೂಟ್ಯೂಬಲ್ಲಿ. ನನಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಆದಷ್ಟು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಇನ್ಸ್ಟಾದಲ್ಲೂ ಸೇಮ್ ಇದೇ ಐಡಿ ಇದೆ, ಸಹನ ಕಿಶೋರ್ ವ್ಲಾಗ್ಸ್ ಅಂತಲೇ. ಅದನ್ನು ಕೂಡ ಫಾಲೋ ಮಾಡಿ. ಆವಾಗ ನಿಮಗೆ ಅಪ್ಡೇಟ್ಗಳು ಬರ್ತಾ ಇರುತ್ತೆ ನೋಡಿ. ಮನೇಲಂತೂ ಸೋಪ್ಗಳ ಸುರಿಮಳೆ ಅಂತಲೇ ಅನ್ಬೋದು. ಸೋಪ್ನೇ ಮಾಡಿ ಮಾಡಿ ಹಾಕಿದ್ದೀವಿ. ಇದರಿಂದ ನಿಜವಾಗ್ಲೂ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಏನೋ ಒಂದು ನಾವು ಮಾಡ್ಬೋದು ಅನ್ನೋದು ಬಂದಿದೆ. ಹಾಗೆಯೇ ನಮ್ಮಪ್ಪ ಅಮ್ಮಂಗೂ ಕೂಡ ಒಂದು ಕೆಲಸ ಅಂತ ಸಿಕ್ಕಿದೆ. ಎಲ್ಲರೂ ಸೇರಿಕೊಂಡು ಈ ಒಂದು ಬಿಸ್ನೆಸ್ನ ಮಾಡ್ತಾಯಿದ್ದೀವಿ. ಫಸ್ಟು ಸೋಪ್ನ ಮಾಡಾದಮೇಲೆ ನೆಕ್ಸ್ಟು ಈ ರೀತಿ ಒಂದು ಕೆಲಸನ ಮಾಡಬೇಕಾಗುತ್ತೆ ನೋಡಿ. ತುಂಬಾ ಟೈಮ್ ತೊಗೊಳುತ್ತೆ. ಏಕೆಂದರೆ ಪಾರ್ಸೆಲ್ಸ್ ಇನ್ನೂ ಬಂದಿಲ್ಲ ಅಂತಿರ್ತೀರ ಅಲ್ವಾ. ನೋಡಿ ಇಷ್ಟೊಂದು ಕೆಲಸ ಇರುತ್ತೆ. ಈ ಕಡೆ ಸೋಪ್ ಮಾಡಾದಮೇಲೆ ಅದನ್ನು ಆರೋಕ್ಕೆ ಅಂತ ಬಿಡಬೇಕು. ಆಮೇಲೆ ಅದನ್ನು ಕಟ್ಟಿಂಗ್ ಕೂಡ ಮಾಡಬೇಕು ಆ ಕಪ್ಪಿಂದ. ಆಮೇಲೆ ಈ ರೀತಿ ಒಂದು ಬಟರ್ ಪೇಪರ್ನ ಹಾಕಿ ಅದನ್ನು ಪ್ಯಾಕಿಂಗ್ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು ಗೊತ್ತಾ, ಗನ್ನಿಂದನೂ ಕೂಡ ಅದು ಬಟರ್ ಪೇಪರ್ ನೀಟಾಗಿ ಕೂತ್ಕೋಬೇಕು ಅಂತ ಅದರಿಂದನೂ ಕೂಡ ಮಾಡಬೇಕು.
ಈ ರೀತಿ ಒಂದು ಕೆಲಸಗಳನ್ನ ಡೈಲಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಫೇಶಿಯಲ್ ಬಾಂಬು ಕೂಡ ಅವೈಲೇಬಲ್ ಇದೆ. ಫೇಶಿಯಲ್ ಬಾಂಬಲ್ಲೂ ಕೂಡ ಚೇಂಜಸ್ ಮಾಡಿದ್ದೀನಿ. ಚಾರ್ಕೋಲಿಂದ ಫೇಶಿಯಲ್ ಬಾಂಬ್ನ ಮಾಡಿದ್ದೀನಿ. ಅಂದರೆ ಇಜ್ಲು ಬರುತ್ತೆ ನೋಡಿ ಅದರಿಂದ. ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಬೇಕು ಅಂದರೆ ಬುಕ್ಕಿಂಗ್ ಮಾಡಿ ತಗೊಳ್ಳಿ. ಹಾಗೆಯೇ ಶಾಂಪೂ ಮತ್ತು ಎಣ್ಣೆ ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಡೈಲಿ ಇನ್ಸ್ಟಾದಲ್ಲಂತೂ ಒಳ್ಳೆ ಆರ್ಡರ್ಸ್ ಬರ್ತಾಯಿದೆ. ಯೂಟ್ಯೂಬಲ್ಲಿ ನಿಮಗೆ ಒಂದು ಗೊತ್ತಾಗಲಿ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಇವಾಗಲೂ ನಿಮಗೆ ಯಾರಿಗಾದ್ರೂ ಏರ್ ಆಯಿಲು ಅಥವಾ ಶಾಂಪೂ ಬೇಕಂದರೆ ಬುಕ್ಕಿಂಗ್ ಮಾಡ್ಕೊಬೋದು. ಹಾಗೆಯೇ ಸೋಪ್ಗಳು ಕೂಡ ಅವೈಲೇಬಲ್ ಇದೆ. ಆಫರಲ್ಲಿ ಕೂಡ ಇದೆ. ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. 300 ರುಪೀಸ್ಗೆ 4 ಸೋಪ್ ಬರುತ್ತೆ. ಈ ಒಂದು ಸೋಪ್ನ ನೀವು ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು. ಏಕೆಂದರೆ ಬಿಸಿಲಲ್ಲಿ ತುಂಬ ಓಡಾಡ್ತೀರ ಅಲ್ವಾ, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಟ್ಯಾನು ಕೂಡ ಹೋಗುತ್ತೆ ಇದರಿಂದ. ತುಂಬಾ ಟ್ಯಾನ್ ಆಗಿಬಿಟ್ಟಿದ್ದೀವಿ ಅಂದರೆ ಅದು ಕೂಡ ರಿಮೂವ್ ಆಗುತ್ತೆ. ಹಾಗೆಯೇ ಪಿಗ್ಮೆಂಟೇಷನು ಲೈಟ್ ಆಗಿದೆ ಅಂದರೆ ಒಂದು ಸೋಪಿಂದನೇ ಹೋಗಿಸ್ಕೋಬೋದು ನೀವು. ಆಮೇಲೆ ರೀಸೆಂಟಾಗಿ ಬಂದಿದೆ ಅಂದರೆ ಸೋಪಿಂದನೇ ಹೋಗುತ್ತೆ. ಅಥವಾ ತುಂಬ ಜಾಸ್ತಿ ವರ್ಷಗಳಿಂದ ಇದೆ ಅಂದರೆ ನೀವು ಕ್ರೀಮ್ನ ಯೂಸ್ ಮಾಡಲೇಬೇಕು. ನಮ್ಮ ಹತ್ರನೇ ಒಂದು ಕ್ರೀಮ್ ಸಿಗುತ್ತೆ. ಬೇಕು ಅಂದರೆ ಬುಕ್ಕಿಂಗ್ ಮಾಡಿ ತಗೊಳ್ಳಿ. ಸ್ಕ್ರೀನ್ ಮೇಲೆ 2 ನಂಬರ್ ಕೊಟ್ಟಿದ್ದೀನಿ. ಏಕೆಂದರೆ 1 ನಂಬರಲ್ಲಿ ಸುಮಾರು ಮೆಸೇಜಸ್ ಇರುತ್ತೆ, ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ ಈಗ 2 ನಂಬರ್ನ ಕೊಟ್ಟಿದ್ದೀವಿ. 2 ನಂಬರಲ್ಲಿ ಯಾವ ನಂಬರ್ಗಾದರೂ ನೀವು ಮೆಸೇಜ್ನ ಮಾಡ್ಬೋದು. ಈ ರೀತಿ ಪ್ಯಾಕಿಂಗ್ ಅಂತೂ ಮಾಡ್ತಾಯಿದ್ದೀವಿ. ಯಾರಾದರೂ ಇನ್ಸ್ಟಾದವರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅವ್ರಿಗೂ ಗೊತ್ತಾಗಲಿ ಅಂತ. ಏಕೆಂದರೆ ನಮ್ಮದು ಪಾರ್ಸೆಲ್ ಬಂದಿಲ್ಲ ಅಂತಿರ್ತೀರ ಅಲ್ವಾ. ನೋಡಿ ಇಷ್ಟು ಕೆಲಸ ಇರುತ್ತೆ, ನಾವು ಡೈಲಿ ಅದೇ ಕೆಲಸನೇ ಮಾಡ್ತಾಯಿದ್ದೀವಿ. ನಿಮ್ಮ ಪಾರ್ಸೆಲ್ಸು ಮಿಸ್ ಆಗದೆ ನಿಮಗೆ ಬಂದೇ ಬರುತ್ತೆ. ಇವಾಗಲೂ ಯಾರಿಗಾದ್ರೂ ಇನ್ನೂ ಜಾಸ್ತಿ ಲೇಟ್ ಆಗಿಬಿಟ್ಟಿದೆ ಬಂದಿಲ್ಲ ಅಂತಂದರೆ, ಅಕಸ್ಮಾತ್ ಮಿಸ್ ಆಗಿದೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅಲ್ಲೇನಾಗಿದೆ ನೋಡ್ಬಿಟ್ಟು ನಾವು ಕಳಿಸ್ಕೊಡ್ತೀವಿ. ಡೈಲಿ ಇದೇ ವರ್ಕ್ ಅಂತೂ ನಡೀತಾ ಇದೆ ಮನೇಲಿ. ಅದಕ್ಕೋಸ್ಕರನೇ ಯೂಟ್ಯೂಬ್ಗೆ ವೀಡಿಯೋನ ಹಾಕೋಕ್ಕಾಗ್ತಾಯಿಲ್ಲ ನನಗೆ. ಇವಾಗಲೂ ಕೂಡ ನಾನು ಏರೋಪ್ಲೇನ್ ಮೋಡ್ಗೆ ಹಾಕ್ಬಿಟ್ಟು ರೆಕಾರ್ಡ್ನ ಮಾಡ್ತಾಯಿದ್ದೀನಿ. ಅಷ್ಟು ಕಾಲ್ಸ್ ಬರ್ತಾ ಇರುತ್ತೆ, ಹಾಗೆಯೇ ಮೆಸೇಜಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರನೇ ಈ ಒಂದು ಅಪ್ಡೇಟ್ನ ಕೊಡ್ತಾಯಿದ್ದೀನಿ. ಯಾಕೆಂದರೆ ಆಫರು ಇವಾಗ ಇನ್ಸ್ಟಾದವ್ರಿಗೆ ಮಾತ್ರ ಕೊಟ್ಟರೆ ಆಗುತ್ತಾ, ಯೂಟ್ಯೂಬಲ್ಲಿ ಕೂಡ ಕೊಡಬೇಕಲ್ವ. ಯಾಕೆಂದರೆ ನಾನು ಬಂದಿದ್ದೆ ಯೂಟ್ಯೂಬಿಂದ. ಅದಕ್ಕೋಸ್ಕರ ಯೂಟ್ಯೂಬ್ಗೆ ಫ್ರೀ ಮಾಡ್ಕೊಂಡು ಈ ಒಂದು ಆಫರ್ನ ಕೊಡ್ತಾಯಿದ್ದೀನಿ. ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಹಾಗೆ ಕಸ್ಟಮರ್ಸ್ ರಿವ್ಯೂಸ್ ನೋಡ್ತಾ ಇರ್ಬೋದು. ಒಬ್ಬರಂತೂ ತುಂಬ ಚೆನ್ನಾಗಿ ನಂಗೆ ಕಳಿಸಿದ್ದಾರೆ. ಅವ್ರದ್ದು ಆಡಿಯೋ ಅಂತೂ ನೀವು ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಅದು ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಆ ಒಂದು ಇದರಿಂದ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಏನೇ ಕೆಲವೊಬ್ಬರು ಫೋಟೋಸ್ನ ಶೇರ್ ಮಾಡಬೇಡಿ ಅಂತಾರೆ. ಇನ್ನು ಕೆಲವೊಬ್ಬರು ನಾವೇ ರಿಕ್ವೆಸ್ಟ್ ಮಾಡಿ ಶೇರ್ ಮಾಡ್ತೀವಿ ಅಂದಾಗ ಆಯಿತು ಮಾಡಿ ಅಂತ ಹೇಳಿದ್ದಾರೆ. ಅಂಥವ್ರ ಫೋಟೋಸ್ ಮಾತ್ರ ನಾವು ಶೇರ್ ಮಾಡಿದ್ದೀವಿ ನೋಡಿ. ಇವ್ರನ್ನ ನೋಡ್ತಾ ಇರ್ಬೋದು. ಇವರು ತುಂಬಾ ಇದರಿಂದ ಪ್ರಾಬ್ಲಮ್ಸಿಂದ ಇದು ಮಾಡ್ತಿದ್ರು. ಅವ್ರಿಗೆ ಎಷ್ಟು ಕ್ಲಿಯರ್ ಆಗಿದೆ. ಈಗ ಇವ್ರನ್ನ ನೋಡ್ತಾ ಇರ್ಬೋದು. ಅವ್ರಿಗೆ ಮೂಗ್ ಮೇಲೆ, ಅಪ್ಪರ್ ಲಿಪ್ ಮೇಲೆಲ್ಲ ಪಿಗ್ಮೆಂಟೇಷನ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ಇನ್ನು ಇವ್ರದ್ದು ಅಷ್ಟೇ ತುಂಬಾ ಅವ್ರ ಮುಖನೇ ಟ್ಯಾನ್ ಆಗಿಬಿಟ್ಟಿತ್ತು. ಎಲ್ಲ ಚೇಂಜಸ್ ಆಗಿದೆ ನೋಡಿ. ಈ ರೀತಿ ಒಂದು ಚೇಂಜಸ್ಗಳಾಗಿದೆ. ಹಾಗೆಯೇ ಇವ್ರದ್ದಂತೂ ತುಂಬ ಡ್ಯಾಮೇಜ್ ಆಗಿತ್ತು. ಇವಾಗ ಇಷ್ಟು ಚೆನ್ನಾಗಾಗಿದ್ದಾರೆ, ಅವರೇ ಶೇರ್ ಮಾಡಿದ್ದಾರೆ. ಹಲೋ ಮೇಡಮ್, ನಮಸ್ತೆ. ನಾನು ಮಮತಾ ಅವರ ಯಜಮಾನ್ರು ಮಾತಾಡ್ತಾ ಇರೋದು. ಮೇಡಮ್, ನಿಜವಾಗ್ಲೂ ನಿಮ್ಮ ಪ್ರಾಡಕ್ಟ್ ಮಾತ್ರ 100% ಜೆನ್ಯೂನ್ ಪ್ರಾಡಕ್ಟು. ಯಾಕಂತಂದ್ರೇ ಅವರಷ್ಟೇ ಅಲ್ಲ, ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫೇಸಲ್ಲಿ ಸ್ವಲ್ಪ ಪಿಂಪಲ್ಸು, ಆಮೇಲೆ ಡಾರ್ಕ್ ಸರ್ಕಲ್ಲು, ಡಾರ್ಕ್ ಸ್ಪಾಟು ಎಲ್ಲ ಇತ್ತು ಮೇಡಮ್. ಹಂಗಾಗಿ ಇದು ಎಲ್ಲ ಕ್ಲಿಯರ್ ಆಗಿದೆ. ಫೇಸ್ ಎಲ್ಲ ಫುಲ್ಲು ಗ್ಲೋ ಇದೆ, ಚೆನ್ನಾಗಿದೆ ಮೇಡಮ್. ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ. ಯಾಕಂತಂದರೆ ನಮ್ಮ ವೈಫಿಗೆ ತೋರಿಸ್ದೇ ಇರೋ ಆಸ್ಪತ್ರೆ ಇಲ್ಲ, ತೋರಿಸ್ದೇ ಇರೋ ಡಾಕ್ಟ್ರ್ ಇಲ್ಲ. ಏನೇ ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರು ಕೊಟ್ಟಿರೋ ಕ್ರೀಮ್ಗಳಿಂದ, ಸೋಪ್ಗಳಿಂದ ಎಲ್ಲ ಯೂಸ್ ಮಾಡಿದ್ರು ಕಡಿಮೆ ಆಗೋದು. ಮತ್ತು ಸ್ವಲ್ಪ ದಿನ ತೋರಿಸಿ ಸಾಕಾಗೋಗಿತ್ತು ಮೇಡಮ್. ನಮಗೂ ಹೇಳಂಗಿಲ್ಲ, ಅಷ್ಟೊಂದು ಅಮೌಂಟ್ ಖರ್ಚು ಮಾಡಿಬಿಟ್ಟಿದ್ದೀವಿ. ತೋರಿಸಿ ಸಾಕಾಗೋಗಿತ್ತು. ಆಮೇಲೆ ಕೊನೆಗೆ ಸುಮ್ಮನಾದ್ವಿ. ಆಸ್ಪತ್ರೆಗೆ ಹೋಗೋದು ಬೇಡ, ಬರೀ ಕೊಟ್ಟಿದ್ದನ್ನೇ ಕೊಡ್ತಾರೆ, ಕ್ರೀಮು ಸೋಪೆಲ್ಲ ಅಂದ್ಕೊಂಡು ಸುಮ್ಮನಾಗಿದ್ವಿ. ಆಮೇಲೆ ಹೀಗೆ ಇನ್ಸ್ಟಾಗ್ರಾಮಲ್ಲಿ ಬೇರೆಯವರೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾರಲ್ಲ, ಹಾಗಾಗಿ ಅವ್ರದ್ದು ಇವ್ರದ್ದು ಅಂತ ಯೂಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಅವ್ರದ್ದು ಅಷ್ಟೊಂದೇನೋ ನಮಗೆ ರಿಸಲ್ಟ್ ಏನು ಸಿಕ್ಕಿರಲಿಲ್ಲ. ಅದೇ ಪರವಾಗಿಲ್ಲ ಒಂದು ಲೆಕ್ಕಾಚಾರಕ್ಕೆ. ಆಮೇಲೆ ಕೊನೆಗೆ ಲಾಸ್ಟು ನಿಮ್ಮದು ಒಂದು ವೀಡಿಯೋ ಬಂತಲ್ಲ, ನಿಮ್ಮದು ಇನ್ನೇನು ಹಾಗೆ ಬಿಡು, ಇನ್ನೇನು ನಾವೆಲ್ಲ ಒಂದೇ ಅಂತ ನಾನೇ ಅವಳಿಗೆ ಬೈದಿದ್ದೆ. ಆಮೇಲೆ ಇಲ್ಲ ರೀ, ಲಾಸ್ಟ್ ಇದೊಂದು ಟ್ರೈ ಮಾಡೋಣ, ಆಮೇಲೆ ನೋಡೋಣ, ಎಲ್ಲರದ್ದು ಒಂದೇ ಥರ ಇರಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಆಯ್ತಮ್ಮ, ನಿನ್ನ ಇಷ್ಟ ಅಂತ ಅಂದೆ ಮೇಡಮ್. ಆಮೇಲೆ ನಿಮ್ಮ ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡು, ವೀಡಿಯೋಸ್ ಎಲ್ಲ ನೋಡಿ ಪ್ರಾಡಕ್ಟ್ನೆಲ್ಲ ಬುಕ್ ಮಾಡ್ಕೊಂಡು ತರಿಸ್ಕೊಂಡು ಯೂಸ್ ಮಾಡಿದ್ವಿ. ನಿಜವಾಗ್ಲೂ ಗುಡ್ ಪ್ರಾಡಕ್ಟ್ ಮೇಡಮ್, ಮಿರಾಕಲ್ ಅಂತಲೇ ಹೇಳ್ಬೋದು. ಪ್ರಾಡಕ್ಟು ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ಆಮೇಲೆ ಕೆಲವೊಂದು ಹೆಣ್ಮಕ್ಳು ಸ್ಕಿನ್ ಪ್ರಾಬ್ಲಮ್ಸಿಂದ ಬಳಲ್ತಿರ್ತಾರೆ. ಅವರಿಗೆಲ್ಲ ನಾನು ತಿಳಿಸೋದೇನಂತಂದರೆ, ಕಮ್ಮಿ ಬಜೆಟಲ್ಲಿ
ಕಮ್ಮಿ ಬಜೆಟಲ್ಲಿ ಇಂಥ ಆಸ್ಪತ್ರೆ ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತೋದ್ರ ಬದಲು ಈ ಥರ ನಿಮ್ಮ ಪ್ರಾಡಕ್ಟ್ಗಳ್ನ ಯೂಸ್ ಮಾಡಿ ಅವ್ರವ್ರ ಫೇಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್. ಯಾಕಂದರೆ ಕೆಲವ್ರ ಹತ್ರ ದುಡ್ಡಿರಲ್ಲ, ಏನಿರಲ್ಲ, ತುಂಬ ಪರಿಸ್ಥಿತಿ ಭಾಳ ಇದು ಕ್ರಿಟಿಕಲ್ ಆಗಿರುತ್ತೆ, ಬಡತನ ಮನೇಲಿ. ಹಾಗಾಗಿ ನೀವು ಅದರಲ್ಲೂ ಕೂಡ ನಮಗೆ ಕ್ರೀಮ್ ಎಲ್ಲ ಕೊಟ್ಟಿದ್ದೀರ ಮೇಡಮ್. ಅದು ಇನ್ನೊಂದು ಸಾರಿ ಕ್ರೀಮ್ ಕೊಟ್ರಿ, ನೀವು ಫ್ರೀಯಾಗಿ ಕೊಟ್ರಿ, ನಮಗೆ ನಿಜವಾಗ್ಲೂ ಖುಷಿ ಆಯಿತು ಮೇಡಮ್. ಈಗಿನ ಇದರಲ್ಲಿ ಯಾರು ಮೇಡಮ್ ಆ ಥರ ಫ್ರೀಯಾಗಿ ಕೊಡ್ತಾರೆ ಹೇಳಿ? ಅಂಥದ್ರಲ್ಲಿ ನೀವು ಫ್ರೀಯಾಗಿ ಸೋಪು ಮತ್ತು ಕ್ರೀಮು ಫ್ರೀಯಾಗಿ ಕೊಟ್ರಿ. ಆ ಕ್ರೀಮಿಂದನೇ ನಮಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಕ್ತು. ಬೆಸ್ಟ್ ರಿಸಲ್ಟ್ ಅಂತಲೂ ಹೇಳ್ಬೋದು. ನಾನು ಆ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ ಮೇಡಮ್. ಹಾಗಾಗಿ ಚೆನ್ನಾಗಿದೆ ನಿಜವಾಗ್ಲೂ. ನಿಮ್ದು ಹಿಂಗೆ ಪ್ರಾಡಕ್ಟು ಸ್ಕಿನ್ ಪ್ರಾಬ್ಲಮ್ಸ್ ಆಗಿರೋರಿಗೆಲ್ಲ ತಲುಪಲಿ, ಆದಷ್ಟು ಬೇಗ ಎಲ್ಲರೂ ಗುಣಮುಖ ಆಗಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಅಷ್ಟೇ. ಥ್ಯಾಂಕ್ ಯು ಒನ್ಸ್ ಅಗೇನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ನೋಡಿ, ಈ ರೀತಿ ಒಂದು ಆಡಿಯೋನ ಅವ್ರ ಹಸ್ಬೆಂಡ್ ಕಳಿಸಿದ್ದಾರೆ. ಅದು ನೋಡ್ಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಮೆಸೇಜಸ್ಸು ಕೂಡ ಇದೆ. ತುಂಬ ವರ್ಷಗಳಿಂದ ಇದ್ದಂಥ ಪಿಗ್ಮೆಂಟೇಷನು ನಮ್ಮ ಕ್ರೀಮ್ಗಳಿಂದ ಹೋಗಿದೆ. ತಾಳ್ಮೆಯಿಂದ ಯೂಸ್ ಮಾಡಬೇಕು ಅಷ್ಟೇ. ಏಕೆಂದರೆ ಸಡನ್ನಾಗಿ ನಿಮಗೆ ರಿಸಲ್ಟ್ ಕೊಡಬೇಕು ಅಂದರೆ ಅದು ಕೆಮಿಕಲ್ ಕ್ರೀಮೇ ಆಗಿರುತ್ತೆ. ನಿಮ್ಗೆ ಲೇಟ್ ಆಗುತ್ತೆ ಅಂತಂದರೆ ಅದರಿಂದ ನಿಮಗೆ ನ್ಯಾಚುರಲ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತಲೇ ಅರ್ಥ. ಈ ರೀತಿ ಒಂದು ರಿಸಲ್ಟ್ಗಳನ್ನ ಅಂದರೆ ರಿವ್ಯೂಗಳನ್ನ ನಾನು ಶೇರ್ ಮಾಡಿದ್ದೀನಿ ನೋಡಿ. ಇವಾಗಲೂ ಯಾರಿಗಾದರೂ ಅದೇ ಥರ ಪ್ರಾಬ್ಲಮ್ ಇದೆ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕ್ರೀಮು, ಸೋಪು ಏನು ಬೇಕಾದರೂ ತೊಗೋಬೋದು. ಅಥವಾ ತುಂಬಾ ಏರ್ ಫಾಲ್ ಆಗ್ತಿದೆ ಅಥವಾ ಏರ್ ಗ್ರೋತ್ ಇಲ್ಲ ಅಂದರೂ ಕೂಡ, ಹಾಗೆಯೇ ವೈಟೆಸ್ ಜಾಸ್ತಿ ಇದೆ ಅಂದರೂ ಕೂಡ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ. ಹಾಗೆಯೇ ಕಸ್ಟಮರ್ಸ್ ರಿವ್ಯೂಸ್ ನೀವೇ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ನಮಗೆ ರಿವ್ಯೂ ಕೊಡ್ತಾ ಇದ್ದಾರೆ. ಒಂದೊಂದು 2 ತಿಂಗಳಿಗೆ 3 ತಿಂಗಳಿಗೇ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಅಂತ. ಹಾಗೆ ಕೆಲವೊಬ್ಬರು ಯೂಸ್ ಮಾಡಿರೋಂಥ ಕಸ್ಟಮರ್ಸ್ ರಿವ್ಯೂ ಕೊಟ್ಟರೆ, ನಮ್ಮ ಹತ್ರ ತೊಗೊಂಡು ಸೇಲ್ ಮಾಡೋಂಥವ್ರು ಕೂಡ ರಿವ್ಯೂ ಕೊಟ್ಟಿದ್ದಾರೆ ನೋಡಿ. ಅವ್ರಿಗೆ ಒಂದು ಬಿಸ್ನೆಸ್ಸು ತುಂಬ ಚೆನ್ನಾಗಿ ಹೋಗಿದೆ. ಅಂದರೆ ಅವರು ಇವಾಗ ನಮ್ಮಿಂದ ಅವರು ಕೂಡ ಬೆಳೀತಾ ಇದ್ದಾರೆ ಅಂತೇಳಿ ಅವ್ರದ್ದೇ ಒಂದು ಮೆಸೇಜ್ನ ನಾನು ಇಲ್ಲಿ ಕಳಿಸಿದ್ದಾರೆ. ಅದನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಹೋಲ್ಸೇಲರ್ಸು ಕೂಡ ನಮ್ಮ ಹತ್ರ ತೊಗೊಂಡು ಸೇಲ್ ಮಾಡಿ ಅವ್ರದ್ದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಕೆಲವೊಂದು ರಿವ್ಯೂಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆದಷ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಗೆ ಯಾವುದೇ ರೀತಿಯ ಸ್ಕ್ರೀನ್ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಅಪ್ಡೇಟ್ ಜಾಸ್ತಿ ಇನ್ಸ್ಟಾದಲ್ಲಿ ಬರ್ತಾ ಇರುತ್ತೆ. ಏಕೆಂದರೆ ಇನ್ಸ್ಟಾದಲ್ಲಾದರೆ 1-2 ನಿಮಿಷದ ವೀಡಿಯೋ ಇರುತ್ತೆ, ಸ್ವಲ್ಪ ಬೇಗ ಮಾಡಿ ಅಪ್ಲೋಡ್ ಮಾಡ್ಬೋದು. ಬಟ್ ಈಗ ಯೂಟ್ಯೂಬಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತಾ ಇದೆ. ಅದಕ್ಕೋಸ್ಕರನೇ ಯೂಟ್ಯೂಬಲ್ಲಿ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಬೇಕು ಅಂತಂದರೆ ಇವಾಗಲೂ ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಎಲ್ಲ ಒಂದು ಪ್ರಾಡಕ್ಟು ಕೂಡ ಅಷ್ಟೇ ಜೆನ್ಯೂನ್ ಆಗಿದೆ. ಯಾವಾಗಲೂ ಇದೇ ಥರನೇ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಒಂದು ಆಡಿಯೋ ಕಳಿಸಿದಂಥ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.